ಯಾವುದಕ್ಕಾಗಿ ಹೋರಾಟ? ಯಾವುದಕ್ಕಾಗಿ ಹೋರಾಟ? ಯಾವುದಕ್ಕಾಗಿ ಹೋರಾಟ? ಯಾವುದಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಮ್ಮ ಏನಾಗಿದೆ? ಇದಕ್ಕೆ ಪೊಲೀಸವರು ಸುರ ಶಾಮೀಲಾಗಿದ್ದಾರೆ. ಇದಕ್ಕೆ ಅನಿವಾರ್ಯವನ್ನು ಆಗಿದ್ದಾರೆ ಅಂತ ನಮ್ಮ ಅನಿಸಿಕೆ. ಏನಕ್ಕೆ ಅಂತಂದ್ರೆ ಪೊಲೀಸ್ನವರು ಸುಧಾ ನಾವು ಕಂಪ್ಲೇಂಟ್ ಕೊಟ್ಟರೆ ಅದನ್ನ ಎಕ್ಸ್ಪೈಸ್ ಮಾಡ್ತಂತೆ. ಅವರು ಪೊಲೀಸ್ನವರು ನಮ್ಮ ಕಂಪ್ಲೇಂಟ್ ಕೊಟ್ಮೇಲೆ ತಗೋಬೇಕು, ಅದನ್ನ ತಗೊಳ್ತಾ ಇಲ್ಲ ಪೊಲೀಸ್ನವರು. ಸುಧಾ ಇಲ್ವನ್ನಾಗಿದ್ದಾರೆ ಅಂತ ನಮ್ಗೆ ಆ ಕಡೆಯಿಂದ ಮಾಹಿತಿ ಇದೆ ಸರ್. ಪೊಲೀಸ್ನವರು ಸುಧಾ ನಮ್ಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರ್ಕಾರ ಪೊಲೀಸ್ನವರು ನಮ್ಗೆ ಭಾರಿ ಏನೇ ಆದ್ರೂ ಅವರು ಪ್ರೊಡಕ್ಷನ್ ತಗೋದಲ್ಲ ಅನ್ನತ್ತೆ. ನಾವು ಇಲ್ಲೇ ಡೆತ್ ಆದ್ರೆ ಅದಕ್ಕೂ ಸಾಕ್ಷಿ ಇದಾರಲ್ಲ ಅಲ್ಲೇ, ಅದಕ್ಕೋಸ್ಕರನಾದ್ರೂ ನ್ಯಾಯ ಕೊಡ್ಸ್ಬೇಕಲ್ವಾ? ದಲಿತರು ಅಂತ ಅವ್ರು ಎಲ್ಲೋ ಔಸ್ಕೊಬಿಟ್ರೆ ನಾವೇನ್ ಮಾಡ್ಬೇಕು? ಅಮ್ಮಂಗೆ ಯಾರು ನ್ಯಾಯ ಕೊಡ್ಸ್ಬೇಕು? ಈಗ ಪೊಲೀಸ್ ಠಾಣೆಗೆ ಏನಾದ್ರು ದೂರ ನೀಡಿದ್ರ? ಯಾಕೆ ತಗತಾ ಇಲ್ಲ ಅಂತ 3 ದಿನ ಆಗಿದೆ. ಯಾಕೆ ತಗತಾ ಇಲ್ಲ ಪೊಲೀಸ್ನವರು? ಪೊಲೀಸರು ಪ್ರೆಸೆಂಟ್ಲಿ ಅವ್ರು ಏನ್ ಹೇಳ್ತಾರೆ? ಹೋಗಿದ್ರೆ ಏನಾದ್ರು ಸ್ಟೇಷನ್ ಹತ್ರ? ಹೋಗಿ ಹೇಳಾಯ್ತು, ಬಂದಾಯ್ತು. ಈಗ ಅವ್ರ ಮನೆ ಹತ್ರ ಕಾವಲ್ ಕಾಯ್ಬೇಕು, ಸತ್ತೋಗಿರೋನ್ ಮನೆ ಹತ್ರ ಕಾವಲ್ ಕಾಯ್ಬೇಕು. ಅವನ ಮನೆ ಹತ್ರ ಯಾಕೆ ಕಾವಲ್ ಕಾಯ್ತಾ ಇದಾರೆ ಸರ್ ಪೊಲೀಸ್ನವರು? ಇಲ್ಲಿ ಬಂದ್ ಅವ್ರಿಗೆ ಮಾತ್ರ ಬಂದವ್ರೆ, ನಮಗೆ ಯಾಕೆ ಬಂದ್ ಕಾಯ್ತಿರ್ಲಿಲ್ಲ ಅವರು? ನಾವೆಲ್ಲ ಸ್ಟ್ರೈಕ್ ಬಂದ್ಮೇಲೆ ಓಡ್ ಬಂದವ್ರೆ ಎಲ್ರೂ. ಈಗ ಯಾಕೆ ಬಂದ್ ಮೊದ್ಲಿಂದ ಅವ್ರ ಮನೆ ಹತ್ರ ಕಾಯ್ತಿರ್ಲಿಲ್ಲ ಅವರು? ಕರೆಸಿ ಈಗ ಅವ್ರನ್ನ. ನಮಗೆ ಏನ್ ಗೊತ್ತಾ, ತಾಯಿ ತಂದೆ ಪರಿಹಾರ ಬೇಕು. ಏನು ಡೆತ್ ಮಾಡವನೆ ಹೊಡೆದವನೆ ಅವನು ಬಂದು ಸರೆಂಡರ್ ಆಗ್ಬೇಕು, ಅವನಿಗೆ ಶಿಕ್ಷೆ ಆಗ್ಬೇಕು. ಒಬ್ರು ಇವಾಗ ಆತರ ಹೊಡೆದ್ಬಿಟ್ರೆ, ಇವಾಗ ನಮ್ ದಲಿತರು ಅಂದ್ಬಿಟ್ಟು ಆತರ ಹೊಡೆದ್ಬಿಟ್ರೆ ಯಾರು ಸುಮ್ಮನೆ ಆಯ್ತಾರೆ ಸರ್? ಇವಾಗ ನ್ಯಾಯ ದೊರಕಿಸ್ಕೊಡೋರು ಯಾರು? ಈ ತರ ತಗೊಬಂದು ಹಿಂಗ್ ಹಾಕಕ್ ಕೂತೀವಿ, ಒಬ್ರಾರು ಬಂದು ಅವ್ರ ಕಡೆಯವ್ರು ಯಾರು ಬಂದಿಲ್ವಲ್ಲ ಇಲ್ಲಿ. ಬಂದು ಏನಾಯ್ತು ನನ್ನ ಕಡೆಯಿಂದ ಹಿಂಗ್ ಆಯ್ತು ಅಂತ ಒಬ್ರು ತೀರ್ಮಾನನೇ ತಗತ್ತಾ ಇಲ್ವಲ್ಲ. ಹೆಂಗ್ ಮಾಡ್ಬೇಕು ಸರ್ ನಾವು? ದಲಿತರು ಅಂದ್ಮೇಲೆ ನಾವೇ ಕೆಟ್ಟವ್ರ? ಯಾರು ನ್ಯಾಯ ದೊರಕಿಸ್ಕೊಡ್ತಾರೆ ಈ ತರ ಆದಾಗ? ಈಗ 3 ದಿನದಿಂದ ನಾವು ಎಲ್ಲ ಅಲಿತಾ ಕೂತೀವಲ್ಲ, ಆಸ್ಪತ್ರೆಗಳಿಗೆ ಅಲಿತಾ ಕೂತೀವಲ್ಲ. ಅಲ್ಲಿ ನೋಡಿದ್ರೆ ಅಲ್ಲೂ ಹಂಗೆ ಅದೇ ತರ ಇತ್ತು. ಇವತ್ತು ಎಣ್ಣೆ ತರಬೇಕಾದ್ರೆ ಬಹಳ ಇದಾಗೋಯ್ತು ನಮ್ಗೆ. ಅಲ್ಲಿಂದ ಬರ್ಬೇಕಾದ್ರೆ ಅವನೊಬ್ಬ ಏನ್ ಮಾಡ್ತಾನೆ? ಇವಾಗ ಅವ್ನಿಗೆ ಯಾರು ಆಸರೆ ಆಯ್ತಾರೆ? ನಮ್ಮ ಚಿಕ್ಕಪ್ಪನಿಗೆ, ನಮ್ಮ ಸ್ವಂತ ಚಿಕ್ಕಪ್ಪನೇ ಅವರು. ಯಾರು ಆಸರೆ ಕೊಡ್ತಾರೆ ಸರ್ ಅವ್ನಿಗೆ? ಯಾರು ಮಾಡ್ಕೊಡ್ತಾರೆ? ಈ ಸಾಯ ಗಂಟ ಯಾರು ಇಟ್ಟಾಕ್ತಾರ ಅವನಿಗೆ? ನಾವು ಕೊಡ್ತೀವಾ? ಇಲ್ಲ ಜನ ಕೊಡ್ತಾರ? ಯಾರು ಕೊಡ್ತಾರೆ? ಇವ್ರು ಹೆಂಗ್ ಹೊಡ್ದ ಬಂದು ಕಾಲ್ ನಗ್ಗಾಕ್ ಬೇಕಿತ್ತು, ಇಲ್ಲ ಕೈ ನಗ್ಗಾಕ್ ಬೇಕಿತ್ತು ಅವನಿಗೂ. ಯಾಕೆ ಮಾಡ್ದ ಆ ತರ? ಯಾವ ರೀತಿ ಮಾಡ್ಬೇಕು ಸರ್? ಇವಾಗ ಯಾರಾದ್ರೂ ನ್ಯಾಯ ದೊರಕಿಸ್ಕೊಡ್ತಾರ ಸರ್? ಅವಾಗಿಂದನೂ ಪೊಲೀಸ್ ಅವರೆಲ್ಲ ಬಂದು ನಿಂತವ್ರೆ, ಲೇಡೀಸ್ ನಾವೆಲ್ಲ ಬಂದು ಕೂತೀವಲ್ಲ. ಯಾರು ನ್ಯಾಯ ದೊರಕಿಸ್ಕೊಡ್ತಾರ ಅವನಿಗೆ? ಕಂಪ್ಲೇಂಟ್ ಕೊಟ್ಟರು ಫಸ್ಟು ಇಶ್ಯೂ ಮಾಡಿಲ್ಲ. ಯಾವುದು ನಮ್ಮ ಹಸ್ಬಾಳ ಗ್ರಾಮದ್ದು ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಆಯ್ತಾ ಇದ್ರು ಕೂಡ ಇಲ್ಲಿವರೆಗೂ ಬಂದು 1.5 ಗಂಟೆ ಆಗಿದೆ. ಬಂದು ಯಾರು ಬಂದು ಏನು ಎಂತು ಅಂತ ಕ್ರಮ ಕೈಗೊಂಡಿಲ್ಲ. ಅದರಿಂದ ನಾವು ಪ್ರೊಟೆಕ್ಟ್ ತಗೊಂಡು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸ್ವಾಮಿ. ಯಾಕೆ ನಮ್ಮ ಹುಡುಗ ತೀರೋಗಿದ್ರಿಂದ ಅವನು ನ್ಯಾಯ ಸಿಗಬೇಕು ಅಂತ ನಾವು ಹೋರಾಡ್ತಾ ಇದ್ದೇವೆ ಹೊರತು ಬೇರೆ ಉದ್ದೇಶಕ್ಕೆ ಯಾವುದಕ್ಕೂ ನಾವು ಇದು ಮಾಡ್ತಾ ಇಲ್ಲ. ನಮಗೆ ನಮ್ಮ ತಮ್ಮ ತೀರೋಗಿರೋದ್ರಿಂದ ನನ್ನ ತಮ್ಮಂಗೆ ನ್ಯಾಯ ಸಿಗಬೇಕು. ಏನಾಗ್ತಿರೋಗಿರೋದು ನಿಮ್ಮ ತಮ್ಮ? ಒಂದು ಇನ್ಸಿಡೆಂಟು ಫಸ್ಟು ನಡೆದ ಘಟನೆ ಏನು, ಬೈಕ್ ಟು ಆಕ್ಸಿಡೆಂಟ್ ಆಗಿದೆ. ಬೈಕ್ ಟು ಆಕ್ಸಿಡೆಂಟ್ ಆದಮೇಲೆ ಇಲ್ಲಿ ನಡೆದಿರೋಂಥ ಘಟನೆ ಏನಂದರೆ, ಬೈಕ್ ಟು ಆಕ್ಸಿಡೆಂಟ್ ಆದಮೇಲೆ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ಇವನಿಗೂ ಏಟಾಗಿದೆ, ಇನ್ನೊಬ್ಬನಿಗೂ ಏಟಾಗಿದೆ. ಆದಾಗ ಇವ್ರಿಗೆ ಏಟಾಗಿದೆ ಅಂದ್ಬಿಟ್ಟು ಅವರ ಸಂಬಂಧಿಕ ಅವ್ರ ಅಕ್ಕನ ಮಗ ಮತ್ತು ಇನ್ನೊಂದಿಬ್ಬರು ಜೊತೆಯಲ್ಲಿ ಸೇರಿ ಅವ್ರಿಗೆ ಹೊಡೆದು ಇದು ಮಾಡಿದ್ದಾರೆ. ಪ್ರಜ್ಞೆ ಹೋಗೋ ತನಕ ಹೊಡೆದಿದ್ದಾರೆ. ಯಾರು ಹೊಡೆದಿರೋರು? ಯಾರು ಸರ್? ಅವ್ರ ಅಕ್ಕನ ಮಗ. ಇನ್ನೊಂದು ಆಕ್ಸಿಡೆಂಟ್ ಆಯ್ತಲ್ಲ, ಭೈರಪ್ಪ ಅನ್ನವ್ರಿಗೆ ಆಕ್ಸಿಡೆಂಟ್ ಆಗಿದೆ. ರಾಕೇಶ್ ಅವರು ಮತ್ತು ಭೈರಪ್ಪ ಅವ್ರದ್ದು ಬೈಕ್ ಟು ಆಕ್ಸಿಡೆಂಟ್ ಆಗಿದೆ. ಅದಾದ್ಮೇಲೆ ಅವ್ರ ಅಕ್ಕನ ಮಗ ಬಂದು ನವೀನ್ ಕುಮಾರ್ ಅನ್ನೋರು ಬಂದು ಮತ್ತೆ ಅವನ ಜೊತೆ ಇನ್ನಿಬ್ಬರು ಬಂದವ್ರೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್. ಹೊಡೆದು ಅವ್ರಿಗೆ ಇಲ್ಲೇ ಪ್ರಜ್ಞೆ ತಪ್ಪಿದೆ. ಸೂಕಲ್ಲೆಲ್ಲ ಒದ್ದಿ ಪ್ರಜ್ಞೆ ತಪ್ಪಿದೆ. ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಚಿಕಿತ್ಸೆ ಫಲಕಾರಿ ಸ್ಪಂದಿಸ್ತಾನೆ ಅವರು ಮೃತಪಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಡೆಯೋದಕ್ಕೆ ಏನಾದ್ರು ದ್ವೇಷ ಏನಾದ್ರು ಇದೆಯಾ? ಹಳೆ ದ್ವೇಷ ಏನೂ ಇಲ್ಲ ಸ್ವಾಮಿ. ನಮ್ಮ ಹುಡುಗ ಯಾವ ಸವಾಸಕ್ಕೂ ಹೋಯ್ತಿರ್ಲಿಲ್ಲ. ಅವನಾಯ್ತು, ಕಾರ್ಪೊರೇಷನ್ ಕೆಲಸ ಆಯ್ತು, ಭತ್ತ ಭಾನುವಾರ ಸಂಜೆ ತನಕ ಇದ್ದು, ಸಂಜೆ ಮೇಲೆ ವಾರಕ್ಕೊಂದ್ಸಲ ಅವ್ನು ಏನದೇ ಅವ್ನ ಕಾರ್ಯ ಮಾಡ್ಕೊಂಡು ಅವ್ನ ಪಾಡ್ಗೆ ಅವ್ನು ಇದ್ದಿದ್ದ ವ್ಯಕ್ತಿಗೆ ನಿಯತ್ತಾಗಿ ಇದ್ದವನಿಗೆ ಈ ಥರ ಮಾಡೋರೆ ಅಂದರೆ ಏನು? ಅವ್ರಿಗೆ ನಮ್ಮ ತಮ್ಮನ ಮೇಲೆ ಏನಿತ್ತು? ಏನ್ ನಿಮ್ಮ ತಮ್ಮನ ಹೆಸರು? ರಾಕೇಶ್. ಏನ್ ಕೆಲಸ? ಆಕ್ಸಿಡೆಂಟ್ಗಳು ಆಗ್ತವೆ ಸರ್. ಆಕ್ಸಿಡೆಂಟ್ ಆದವ್ರಿಗೆಲ್ಲ ಹೊಡೆದು ಸಾಯಿಸ್ಬಿಡ್ತಾರ.
ಅದರಿಂದ ನಮ್ಗೆ ನ್ಯಾಯ ಬೇಕು ಅಷ್ಟೇ. ಈಗ ದಲಿತರುಗಳಿಗೆ ನ್ಯಾಯ ಸಿಗ್ಲೇಬೇಕು. ನ್ಯಾಯ ಕೊಡೋ ತನಕ ನಾವು ಎದ್ದೇಳೋದಿಲ್ಲ. ಅಲ್ಲಮ್ಮ, ಈಗ ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಈಗ ಬರೀ ಆಕ್ಸಿಡೆಂಟ್ ಮಾತ್ರ ಆಗಿದೆ, ಅದ್ರ ಮೇಲೆ ಗೊತ್ತಿಲ್ಲ. ಹೊಡೆದಿರೋದಕ್ಕೆ ಸಾಕ್ಷಿ ಅದನ್ನು ಪ್ರೂವ್ ಮಾಡ್ತೀವಿ. ಒಟ್ಟು ನಮಗೆ ನ್ಯಾಯ ಬೇಕು ಅಷ್ಟೇ. ಬೇಕೇ ಬೇಕು, ಬೇಕೇ ಬೇಕು, ದಲಿತ ವಿರೋಧಿಗೆ, ದಲಿತ ವಿರೋಧಿಗೆ, ದಲಿತ ವಿರೋಧಿಗೆ, ದಲಿತ ವಿರೋಧಿಗೆ ಯಾವುದಕ್ಕಾಗಿ ಹೋರಾಟ, ಯಾವುದಕ್ಕಾಗಿ ಹೋರಾಟ.